ಇದೆ, ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. छठी कक्षा हिंदी 6ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 4 ಇದೆ, ಕಲಿಕಾ ಫಲ 4, ಮೂಲ್ಯಾಂಕನ ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆ ಉತ್ತರಗಳು. ಅದರ ಜೊತೆಗೆ ಪರಿಯೋಜನಾ ಕಾರ್ಯ ಅಂತ ಇದೆ, ಅಂದ್ರೆ ಅಸೈನ್ಮೆಂಟ್ ಗಳಿದಾವೆ. ಆ ನಿಯೋಜಿತ ಕಾರ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹಿತ ಇದೇ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಮೊದಲಿನ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ 6ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಹೊಸಬರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋದ ಕಮೆಂಟ್ ಅಲ್ಲಿ ಕೂಡ ನಾನು ಏನ್ ಮಾಡಿದ್ದೀನಿ, ಪ್ಲೇ ಲಿಸ್ಟ್ ಲಿಂಕ್ ಇದೆ, ಪಿನ್ ಮಾಡಿದ್ದೀನಿ. ಮೇಲೆ ಐ ಕಾರ್ಡ್ ಅಲ್ಲಿ ಸಹಿತ ಇದೇ ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನ ಸಹಿತ ಒತ್ತಿ ನೋಡಬಹುದು. सीखने के प्रतिफल 4, कलिका फल 4. चित्र देखकर संदर्भानुसार सरल शब्दों की ध्वनियों को सुनकर उच्चारण करेंगे. ಚಿತ್ರವನ್ನು ನೋಡ್ತೀರಿ, ಸಂದರ್ಭೋಚಿತವಾಗಿ ಬಂದಿರತಕ್ಕಂತ ಸರಳ ಶಬ್ದಗಳ ಧ್ವನಿಗಳನ್ನು ಕೇಳಿ ಉಚ್ಚಾರಣೆಯನ್ನ ಮಾಡತಕ್ಕಂತ ಸಾಮರ್ಥ್ಯ ನೀವುಗಳು ಹೊಂದುತ್ತೀರಿ. मूल्यांकन गतिविधि ಮೌಲ್ಯಮಾಪನ ಚಟುವಟಿಕೆಗಳು. पर्यावरण का महत्व लेख का सस्वर वाचन करना. ಇಲ್ಲೇನಿದೆಪ್ಪ ಅಂದ್ರೆ ಪರಿಸರ ಸಂರಕ್ಷಣೆ ಕುರಿತಾಗಿರ್ತಕ್ಕಂತ ಒಂದು ಲೇಖನ ಇದೆ. ಆ ಲೇಖನವನ್ನು ನೀವೇನ್ ಮಾಡಬೇಕಿತ್ತು, ಗಟ್ಟಿಯಾಗಿ ಓದಬೇಕಿತ್ತು. लेखन ಏನಿದೆ ಅಂತ ನೋಡುವ. पर्यावरण हमारे जीवन का एक महत्वपूर्ण अंग है. पर्यावरण शब्द का निर्माण 2 शब्दों से मिलकर हुआ है. पर्य जो हमारे चारों ओर है और आवरण जो हमें चारों ओर से घेरे हुए है. मतलब हमारे चारों ओर का आवरण जो हमें सुरक्षित घेरे में रखता है. 5 जून को पूरे विश्व में पर्यावरण दिवस मनाया जाता है. हमारे चारों ओर सभी चीजें, हवा, पानी, जीव जंतु, इनसे मिलकर पर्यावरण बना है. पर्यावरण को हमेशा शुद्ध और साफ रखना चाहिए. हम जो भी काम करते हैं उसका सीधा प्रभाव पर्यावरण पर पड़ता है. जैसे वाहनों से निकलने वाला धुआं, कारखानों की गंदा पानी इत्यादि. पर्यावरण के प्रति लोगों में जागरूकता लाना चाहिए तथा पेड़ों की रक्षा करना चाहिए. पेड़ पौधे लगाना विश्व की सुंदरता को बढ़ाना चाहिए. पेड़ लगाओ ಜೀವನ್ ಬಚಾವ್ ಅಂತಕ್ಕಂಥದ್ದು ಏನಿತ್ತಪ್ಪ ಅಂತಂದ್ರೆ ಒಂದು ಲೇಖ ಇತ್ತು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ, ನೋಡುವ. उपरोक्त अनुच्छेद में आए मात्रायुक्त शब्दों को गिनकर उनकी संख्या उचित स्थान में लिखो. ಈ ಮೇಲಿನ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಮಾಡಿದ್ದಾರೆ, ಕೆಲವೊಂದಿಷ್ಟು ಸ್ವರಚನೆಯುಕ್ತ ಶಬ್ದಗಳಿದಾವೆ, ಅವುಗಳನ್ನ ಎನಿಸಬೇಕು, ಅದರ ಮುಂದೆ ಇರತಕ್ಕಂತ ಜಾಗದಲ್ಲಿ ಬರಲಿಕ್ಕೆ ಹೇಳಿದ್ದಾರೆ. ಆಕಿ ಮಾತ್ರಾ ವಾಲೆ ಕುಲ್ ಶಬ್ದೋं की संख्या. ಆ ಪ್ಯಾರಾಗ್ರಾಫ್ ದಲ್ಲಿ ಆದ ಮಾತ್ರದ್ದು ಎಷ್ಟು ಶಬ್ದಗಳಿದಾವೆ ಅಂತ ಕೇಳಿದ್ದಾರೆ. 50 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ಕಿ ಮಾತ್ರಾ ವಾಲೆ ಶಬ್ದೋं की संख्या ಕೇಳಿದ್ದಾರೆ, ಅವೆಷ್ಟಿದಾವೆ? 12. ಬಡಿ ಕಿ ಮಾತ್ರಾ ವಾಲೆ ಶಬ್ದ ಕೇಳಿದ್ದಾರೆ, ಅವು 8 ಇದಾವೆ. ಓ ಕಿ ಮಾತ್ರಾ ವಾಲೆ ಶಬ್ದ ಕೇಳಿದ್ದಾರೆ, ಅವು ಎಷ್ಟಿದಾವಪ್ಪ ಅಂದ್ರೆ 16 ಶಬ್ದಗಳು ಏನಾಗಿದ್ದಾವೆ ಆ ಪ್ಯಾರಾಗ್ರಾಫ್ ದಲ್ಲಿ ಇದಾವೆ. ಇಷ್ಟು ಎಸ್ ಅಭ್ಯಾಸ 1ರಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳು ಇತ್ತು. ಇನ್ನು ಅಭ್ಯಾಸ 2ದಲ್ಲಿ ಏನಿದೆ ಅಂದ್ರೆ नीचे लिखे शब्दों को ध्यान से पढ़ो और दोहराते हुए लिखो. ಈ ಶಬ್ದಗಳನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಲಕ್ಷ್ಯ ಕೊಟ್ಟು ಓದಬೇಕು, ಮತ್ತೆ ಅದರ ಮುಂದೆ ಇರತಕ್ಕಂತ ಜಾಗಗಳಲ್ಲಿ ಬರಿಬೇಕು ಅಂತಕ್ಕಂಥದ್ದು ಇತ್ತು. ನಟಖಟ್, ಗಿಲಹರಿ, ಖೂಬಸೂರತ್, ರೂಪರೇಖಾ, ಬೈಲಗಾಡಿ, ಚೌಕಿದಾರ್ ಅಂತಕ್ಕಂಥ ಶಬ್ದಗಳನ್ನ ಏನ್ ಮಾಡ್ಬೇಕು, ಮುಂದೆ ಇರತಕ್ಕಂತ ಎರಡು ಸರಿ ಜಾಗ ಇದೆಯಲ್ಲ ಅಲ್ಲಿ ಅವುಗಳನ್ನ ಬರಿಬೇಕು ಮತ್ತು ಓದಬೇಕು. ನೆಕ್ಸ್ಟ್ ಅಭ್ಯಾಸ 3, ನಿಮ್ನಲಿಖಿತ ಭಾವೋ ಕೋ ಅಭಿನಯ ದ್ವಾರ ದರ್ಶಾಯಿಯೇ. ಇಲ್ಲಿ ಕೆಲವೊಂದಿಷ್ಟು ಭಾವನೆಗಳಿದಾವೆ, ಅವುಗಳನ್ನ ತಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಭಿನಯದೊಂದಿಗೆ ನೀವು ತೋರಿಸ್ಬೇಕು. ಹಸ್ನ, ನಗ್ತಕ್ಕಂಥದ್ದು, ರೋನ, ಅಳತಕ್ಕಂಥದ್ದು, ಡಾಂಟ್ನ, ಬೈಯೋದು, ಗುರ್ನ ಅಂತ ಇದೆ ಅಂದ್ರೆ ಎಸ್ ಗುರೆನ್ನೋದು, ಮುಸ್ಕುರಾನ ಅಂದ್ರೆ ಅದು ಒಂದು ರೀತಿಯಾಗಿರ್ತಕ್ಕಂಥ ನಗ್ತಕ್ಕಂಥದ್ದು. ಇವೆಲ್ಲ ಏನಪ್ಪ ಅಂತಂದ್ರೆ ಅಭಿನಯಗಳಿಂದ ಈ ಭಾವನೆಗಳನ್ನ ನೀವು ಏನ್ ಮಾಡ್ಬೇಕು, ತೋರಿಸ್ಕೊಡ್ಬೇಕು. ಎಸ್ ಪರಿಯೋಜನಾ ಇದೆ, ಎಸ್ ಅಸೈನ್ಮೆಂಟ್ಗಳಿದ್ದಾವೆ. ಏನಿದೆ ನೋಡಿ, 1ನೇದು ವಿಭಿನ್ನ ಅನಾಜೋं के नाम को संग्रह करके उनको नोटबुक में लिखो ಅಂತ ಇದೆ. ಅನಾಜೋं के नाम ಅಂತಂದ್ರೆ ಧಾನ್ಯಗಳ ಹೆಸರುಗಳನ್ನ ನೀವು ನೋಟ್ಬುಕ್ ನಲ್ಲಿ ಬರಿಬೇಕು. ನೋಡುವ ಉತ್ತರ ಏನಿದೆ ಅಂತಂದ್ರೆ गेहूं, चावल, मक्का, दलिया, बाजरा, मसूर की दाल, उड़द, कुट्टू, सोयाबीन ಇವೆಲ್ಲ ಏನಿದ್ದಪ್ಪ ಅಂತಂದ್ರೆ ಅನಾಜೋं के नाम. ಈ ಎರಡನೇದು ತರಕಾರಿಗಳ ಹೆಸರುಗಳನ್ನ ಕೇಳಿದ್ದಾರೆ. ತರಕಾರಿಗಳು ನೋಡೋದಾದ್ರೆ ಆಲೂ, ಟಮಾಟರ್, प्याज, बैगन, हरी मिर्च, लाल मिर्च,
ಸಿಮ್ಲಾ ಮಿರ್ಚ್, ಗಾಜರ್, ಹರಾ ಧನಿಯಾ ಇವೆಲ್ಲ ಏನಿದ್ದಪ್ಪ ಅಂದ್ರೆ ತರಕಾರಿಗಳು ಇದ್ದು. ಇನ್ನು ನೆಕ್ಸ್ಟ್ ಅಲ್ಲಿ ಫಲೋं के नामों की सूची बनाओ ಅಂತಾನು ಕೇಳಿದ್ದಾರೆ. ಹಣ್ಣುಗಳ ಹೆಸರುಗಳಲ್ಲಿ ಸೇಬ್, ಸಂತ್ರಾ, ಆಮ್, ಇಮಲಿ, ಅಮರೂದ್, ಕೇಲಾ, ಖರ್ಬೂಜ್, ಅಂಗೂರ್, ಪಪೀತಾ ಇವೆಲ್ಲ ಏನಿದ್ದಪ್ಪ ಅಂತಂದ್ರೆ ಫಲೋं के नाम ಇದ್ದು ಹಣ್ಣುಗಳ ಹೆಸರುಗಳು ಇದ್ದು. ಸೊ ಇಷ್ಟು 6ನೇ ತರಗತಿಯಲ್ಲಿ 4ನೇ ಕಲಿಕಾ ಫಲದಲ್ಲಿ ಬರ್ತಕ್ಕಂಥ ಎಸ್ ಮೌಲ್ಯಮಾಪನ ಚಟುವಟಿಕೆ ಉತ್ತರ ಮತ್ತು ಅಸೈನ್ಮೆಂಟ್ ಕ್ವಶನ್ಸ್ ತಾವೇನೊಂದು ಪ್ರಾಜೆಕ್ಟ್ಗಳನ್ನು ಮಾಡಬೇಕಾಗಿತ್ತಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ನೀವೇನು ಮಾಡಬೇಕು, ಒಂದು ಲೈಕನ್ನು ಕೊಟ್ಟು ಸೊ ಬೇರೆಯವ್ರಿಗೂ ಕೂಡ ಫ್ರೆಂಡ್ ಸರ್ಕಲ್ಗಳಿಗೆ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಅವುಗಳನ್ನು ಲಿಂಕ್ಗಳನ್ನು ಶೇರ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ಕಲಿಕಾ ಫಲದ ವಿಡಿಯೋಗಳೊಂದಿಗೆ. ಸೊ ನಾವುಗಳು 7ನೇ ತರಗತಿಯಲ್ಲಿ ಹಿಂದಿ, 8ನೇ ತರಗತಿಯಲ್ಲಿ ಹಿಂದಿ, ಸಮಾಜ ವಿಜ್ಞಾನ, 9ನೇ ತರಗತಿಯಲ್ಲಿ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯಗಳ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಮುಂದೆ ಯಾವ ವಿಡಿಯೋ ಇದೆ ಅಂತ ತಾವುಗಳು ಗೊತ್ತಾಗಬೇಕಾದ್ರೆ ನಮ್ಮ ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋಗಿ ಅಲ್ಲಿ ಮೇಲೆ ಒಂದು ಏನಾಗ್ತದಪ್ಪ ಅಂದ್ರೆ ವಿಡಿಯೋ ಗೊತ್ತಾಗ್ತದ. ಸೊ ಅಲ್ಲಿ ಸಜೆಸ್ಟ್ ಆಗ್ತದ, ಮೇಲೇನೆ ಕಾಣ್ತದ. ಸೊ ಥಂಬ್ನೇಲ್ ಮೂಲಕ ತಾವು ತಿಳ್ಕೊಬಹುದು ಯಾವ ತರಗತಿ ಇದೆ, ಯಾವ ವಿಷಯದ ವಿಡಿಯೋ ಇದೆ ಅಂತ. ಮತ್ತೆ ಸೊ ಅದರ ಒಂದು ಕೆಳಗಡೆನೆ ದಿನಾಂಕ ಮತ್ತು ಸಮಯ ಇರುತ್ತೆ. ಆ ದಿನಾಂಕಕ್ಕೆ ಆ ಸಮಯಕ್ಕೆ ಆ ವಿಡಿಯೋ ಏನಾಗ್ತದಪ್ಪ ಅಂದ್ರೆ ಹೋಸ್ಟ್ ಆಗ್ತದ. ಆ ಸಮಯದಲ್ಲಿ ತಾವು ವಿಡಿಯೋಗಳನ್ನು ಏನು ಮಾಡ್ಬೋದು, ನೋಡ್ಬೋದು. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಸಹಿತ ತಾವುಗಳು ಪಿನ್ ಅನ್ನ ಮಾಡಿ ಸಮಯ ಸಿಕ್ಕರೆ ಅವುಗಳಿಗೆ ಖಂಡಿತವಾಗಿ ರಿಪ್ಲೈಗಳನ್ನು ಮಾಡ್ತೀವಿ. ಸೊ ಮತ್ತೆ ಮುಂದಿನ ಭಾಗಗಳನ್ನು ಶಾರ್ಟ್ಲಿ ಆಗಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮ ಎಲ್ಲ ವ್ಯೂಸ್ಗಳಿಗೆ ನಾವು ಥ್ಯಾಂಕ್ಸ್. ಬಟ್ ಇನ್ನಷ್ಟು ಚಾನಲ್ಗಳಿಗೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ಗಳನ್ನು ಕೊಡಿ. ಇನ್ನಷ್ಟು ವ್ಯೂಸ್ಗಳನ್ನು ತಂದರೆ ಸೊ ಬೇಗ ವಿಡಿಯೋಗಳನ್ನು ಕೊಡಲಿಕ್ಕೆ